ಶಮನ ಆಗಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಇವರ ಬಡದಾಡ್ತಿದ್ದ ಜನರ ಅಭಿವೃದ್ಧಿ, ಜನ ಕಲ್ಯಾಣ ಕಂಪ್ಲೀಟ್ ಮರೀಚಿಕೆ ಆಗಿದೆ. ಮತ್ತು ಅಷ್ಟೇ ಅಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದಾವೆ. ಈಗ ನಾನು ಬರ್ತಾಯಿದ್ವಿ ಎಲ್ಲ ಕಡೆ ಬರೀ ಇಲ್ಲಿ ಅಷ್ಟಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ಒಂದು ಗುಂಡಿ ಮುಚ್ಚಲಿ, ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸತಿ ಇವ್ರಲ್ಲ ಹಣ ಇಲ್ಲ. ಎಲ್ಲಿವರೆಗೆ ಅಂದರೆ ರೈತರು ಹೋರಾಟ ಮಾಡ್ತಾಯಿದ್ರು ಎಲ್ಲ ಕಡೆನೇ, ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ಮೆಕ್ಕೆಜೋಳ ಖರೀದಿ ಮಾಡಿರಿ ಅಂಥೇಳಿ ಏನೇನೋ ಸಬೂಬು ಹೇಳ್ತಾರೆ. ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಅದ್ರ ಪ್ರಕಾರ ಖರೀದಿ ಮಾಡಿ ರಿಎಂಬರ್ಸ್ ಕೇಳ್ಬೋದು. ಆದರೆ ಯಾಕೆ ಇಲ್ಲ ಅಂತಂದು ಖರೀದಿ ಮಾಡಲಿಕ್ಕೆ ಇವ್ರ ಕಡೆ ಆವರ್ತಿ ನಿಧಿ ಇಲ್ಲ, ಅದನ್ನು ಹಣ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಖಜಾನೆಯಲ್ಲಿ ಹಣ ಇಲ್ಲ. ಅದಕ್ಕಾಗಿ ಸಬೂಬು ಹೇಳ್ಕೊಂಡ್ರು ಆ ಸಕ್ಕರೆ ಕಾರ್ಖಾನೆಯವರಿಗೆ ಮತ್ತೊಬ್ಬರಿಗೆ, ಮೆಕ್ಕೆಜೋಳ ಖರೀದಿ ಮಾಡಿರಿ ಅಂಥೇಳಿ ತಾಕೀದು ಮಾಡೋದು ಹೊತ್ತು ಬಿಟ್ಟರೆ, ಇಲ್ಲೇ ಧಾರವಾಡದಲ್ಲಿ ಮತ್ತು ಹಾವೇರಿಯಲ್ಲಿ ಬಂದು ಹೇಳಿದರು, ಘೋಷಣೆ ಮಾಡಿದರು, ಇಲ್ಲ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತೇವೆ ಅಂಥೇಳಿ. ಆದರೆ ಇನ್ನೂವರೆಗೂ ಖರೀದಿ ಕೇಂದ್ರ ಎಲ್ಲಿ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದ್ರೆ ಹಣ ಇಲ್ಲ. ಹೀಗಾಗಿ ನಾವೊಂದು ಹೇಳ್ತೀನಿ, ರೈತರು ಬೆಳೆದಂಥ ಬೆಳೆಗಳಿಗೆ ಅಥವಾ ಮೆಕ್ಕೆಜೋಳ ಇರ್ಬೋದು, ಅದನ್ನು ಖರೀದಿ ಮಾಡಲಿಕ್ಕೆ ನಿಮ್ಮಲ್ಲಿ ಹಣ ಇಲ್ಲ. ಆದರೆ ಶಾಸಕರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದಕ್ಕೆ ಹಣ ಕೊಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ಇಷ್ಟೇ. ಹೀಗಾಗಿ ಒಂದು ರೀತಿ ಅತಂತ್ರ ಪರಿಸ್ಥಿತಿ ರಾಜ್ಯದಲ್ಲಾಗಿದೆ. ಒಂದು ತಗಲಕ್ ಸರ್ಕಾರ ಈ ರಾಜ್ಯದಲ್ಲಿದೆ. ಈ CM DCM ಬಡದಾಡ್ತಿಂದ ಇಡೀ ರಾಜ್ಯಕ್ಕೆ ನಷ್ಟ ಆಗ್ತಾಯಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಕಲ್ಯಾಣ ಇವತ್ತು ತೊಂದರೆಗಳಿದೆ ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಸರ್, ಈಗ DCM ವಾಚ್ಗಳನ್ನು ಹಾಕೊಳ್ತಾ ಇದ್ದಾರೆ ಅನ್ನೋ ಚರ್ಚೆ ನೋಡ್ರಿ, ಅವರು ಇವತ್ತು ಸಿದ್ದರಾಮಯ್ಯ ಅವ್ರು ಸೋಷಲಿಸ್ಟ್ ಅಂತಾರೆ, ಸಮಾಜವಾದಿ ಅಂತಾರೆ. ಆದರೆ ಅವ್ರು ಬೆಳಗಿನ ಸಾಯಂಕಾಲ ಸಮಾಜವಾದಿ ಕೆಲಸ ಎಂದೂ ಮಾಡಿಲ್ಲ. ಅವ್ರ ಕೈಯಾಗಿ ವಾಚು ಮತ್ತೊಂದು ಎಲ್ಲ ಆಗಿದೆ. ನಾಟಿಗಳು ಬಿಟ್ಬಿಟ್ರೆ ಹೋಗಲಿ, ಎಲ್ಲರೂ ತಿಂತಾರೆ, ಅದ್ರ ಬಗ್ಗೆ ಎಲ್ಲ. ಆದರೆ ವಾಚ್ ಹಿಂದೆ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಆ ಒಂದು ವಾಚಿನ ಬಗ್ಗೆ ಬಂತು, ಅದಕ್ಕೆ ರೆಕಾರ್ಡ್ ಕೊಡಲಿಲ್ಲ, ಏನಿಲ್ಲ. ಕೊನೆಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದರು ಸ್ಪೀಕರ್ಗೆ. ಇವತ್ತು ಆ ಕ್ಯಾಬಿನೆಟ್ದು ಹಾಲ್ ಇದೆಯಲ್ಲ, ಅಲ್ಲಿ ಅವ್ರ ವಾಚ್ ಇದೆ. ಹೀಗಾಗಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಸಿದ್ದರಾಮಯ್ಯವ್ರದ್ದಿದೆ, DK ಶಿವಕುಮಾರ್ ಇದೆ. ಅದಕ್ಕೆ DK ಶಿವಕುಮಾರ್ಗೆ ಅದರಲ್ಲಿ ಹೆಚ್ಚು ಪರಿಣಿತರು. ಅದರಲ್ಲಿ ವಿದೇಶದ ವಾಚ್ಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೊಂದು, ಅದು ದಾಖಲೆ ಅದನ್ನು ಅವ್ರಿಗೂ ಬಿಟ್ಟಂಥ ವಿಚಾರ. ಅದಕ್ಕಾಗಿ ಒಂದು ನಾವು ಜನರಲ್ಲಾಗಿ ಏನು ತತ್ವ ಹೇಳ್ತೀವಿ, ಆ ರೀತಿ ಸರಳವಾಗಿ ನಡ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಅದು ನಿಜವಾದಂಥ ರಾಜಕಾರಣಿ. ಮುಖ್ಯಮಂತ್ರಿ ಅನ್ನೋರು, ಉಪಮುಖ್ಯಮಂತ್ರಿ ಅನ್ನೋಂಥವ್ರು ಜನರಿಗೆ ಆದರ್ಶ ಇರಬೇಕು. ಅದನ್ನ ಅವ್ರು ಆಲೋಚನೆ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಕರ್ನಾಟಕ ಒಂದು ಸಂಪನ್ಮೂಲವಾದಂಥ ರಾಜ್ಯ. ಅದಕ್ಕಾಗಿ ಇದೊಂದು ATM ತಿಳ್ಕೊಂಡಿದ್ದಾರೆ ಅವರು. ಅಕಸ್ಮಾತ್ ಏನಾದರೂ ಡಿಸಿಷನ್ ತೊಗೊಂಡ್ರೆ, ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಹೈಕಮಾಂಡ್ ಮುಂದೆ, ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ಸರ್ಕಾರ ಎಲ್ಲಿ ಪತನ ಆಗಿ ನಮಗೇನು ATM ಇದೆ ಆ ATM ಮಷೀನೇ ಬಂದಾಗ್ಬೋದು ಅನ್ನುವಂಥ ಹೆದರಿಕೆಯಿಂದ ಅವ್ರು ಏನೂ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅದರಿಂದ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆಗಿದೆ ಅಂತ ಹೇಳ್ತೀನಿ. ಸರ್, ಈಗ ಕಾಂಗ್ರೆಸ್ನಂತೆ BJPಯಲ್ಲೂ ಕೂಡ ಅಸಮಾಧಾನಗೊಂಡು BJPಯನ್ನು ಬಿಟ್ಟು ಹೊರಗಡೆ, ಉದಾಹರಣೆಗೆ ಈಶ್ವರಪ್ಪನವರು. ನೋಡ್ರಿ, ಒಂದು ನಾನು ಹೇಳ್ತೀನಿ, ಇಲ್ಲಿ ಇದ್ದಂಥ ಸಮಾನ ಆಗಲಿ ಮತ್ತೊಂದು ಅನ್ನು ಸರಿ ಮಾಡುವಂಥ ಕೆಲಸ ಎಟ್ ಎನಿ ಟೈಮ್ ಹೈಕಮಾಂಡ್ ಮಾಡೇ ಮಾಡ್ತದೆ. ಇವತ್ತು ಕಾಂಗ್ರೆಸ್ಸು ಇವತ್ತು ರೂಲಿಂಗ್ ಪಾರ್ಟಿ ಇದೆ, ನಾವು ಅಪೋಸಿಷನ್ದಲ್ಲಿದ್ದೇವೆ. ಅಪೋಸಿಷನ್ ಪಾರ್ಟಿಯಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ದೇವೆ. ಇಲ್ಲೇನು ಹೆಚ್ಚು ಕಡಿಮೆ ಎಲ್ಲೆಲ್ಲ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಸರಿ ಮಾಡುವಂಥ ಕೆಲಸ ನಮ್ಮ ಹೈಕಮಾಂಡ್ ಗಟ್ಟಿಮುಟ್ಟಾಗಿ ತಯಾರಿದೆ. ಅದು ಟೈಮ್ ಬರ್ತದೆ. ಆದರೆ ಇವತ್ತು ರೂಲಿಂಗ್ ಪಾರ್ಟಿ ಇದ್ದಂಥವ್ರು ಇವತ್ತು ಜನರ ಹಿತವನ್ನು ಕಾಪಾಡಿಕೊಳ್ಳುವಂಥದ್ದು, ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ನಡೆಸಬೇಕಂಥದ್ದು ಅವರೇ ನಡೆಸ್ತಾ ಇಲ್ಲ, ಫೇಲ್ಯೂರ್ ಆಗಿದೆ ಕಂಪ್ಲೀಟ್. ಸರ್, ಈಗ BJPಯಲ್ಲಿ ಪಕ್ಷ ಕಟ್ಟಿದವರು ಒಂದು ಕಡೆ ಪಕ್ಷ ಆಗ್ತಾ ಇದೆ ಅನ್ನೋಂಥ ದೂರುಗಳು. ನೋಡಿರಿ, ಅದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ಇದೆ, ಸಂಘಟನೆ ಮಾಡ್ತಾಯಿದ್ದಾರೆ, ನಡೆದೋದು ಗಾಡಿ. ಈಗ ಅದನ್ನು ಮುಂದೆ ಅದು ಏನು ನಡೀತದೆ, ಯಾರ್ಯಾರ ಅಭಿಪ್ರಾಯ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಅದೇ ಜನರಲ್ಲಾಗಿ ಅಭಿಪ್ರಾಯ ಇರೋಲ್ಲ ತಿಳ್ಕೊಂಬಿಡಿ. ಕೆಲವರು ಅಭಿಪ್ರಾಯ ಅವರು ವೈಯಕ್ತಿಕ ಅಭಿಪ್ರಾಯ, ಅದನ್ನು ಸರಿಯಾಗಿ ನಿಭಾಯಿಸುವಂಥ ಕೆಲಸ ಹೈಕಮಾಂಡ್ ಮಾಡ್ತಾರೆ. ದಿಲ್ಲಿಗೆ ಹೋಗಿ ಯಾರಿಗೆ ಭೇಟಿ ಆಗಿದ್ರು? ರಾಷ್ಟ್ರೀಯ ಪ್ರಮುಖರು ಭೇಟಿ ಆಗ್ತಿದ್ದಾರೆ. ಆಯಿತು, ಇವು ರಾಜಕಾರಣದ ಇವು ನಡೆಯೋರಪ್ಪ. ಅಲ್ಲ ಸರ್, ಆದರೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹೈಕಮಾಂಡ್ದವರು. ಹೈಕಮಾಂಡ್ ಯಾವಾಗ ಸರಿಯಾದ ದಾರಿಯಲ್ಲಿ, ಈ ಬಿಹಾರ ಎಲೆಕ್ಷನ್ ಗೆದ್ದಿವಿಲ್ಲ ನಾವು, ಈ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಗೆಲ್ತೀವಿ, ತಮಿಳುನಾಡು ಗೆಲ್ತೀವಿ, ನಾವು ಆಸಾಮ್ ಗೆಲ್ತೀವಿ ನಾವು. ಹೀಗಾಗಿ ಇವತ್ತು ನಮ್ಮ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ, ಕಾಂಗ್ರೆಸ್ ವೀಕ್ ಇದೆ. ರಾಹುಲ್ ಗಾಂಧಿ ಅಂತ ನಾಯಕನ ಇಟ್ಕೊಂಡು ಹೋದರೆ ಬಹುಶಃ ಇನ್ನೂ ಅದು ಕೆಳಮಟ್ಟಕ್ಕೆ ಹೋಗ್ತದೆ ಅಷ್ಟೇ. ಸರ್, ಇಲ್ಲಿ ಕರ್ನಾಟಕದಲ್ಲಿ ಯಾರಂತಾರೆ
ಪಕ್ಷದ ನಿಮ್ಮ ಅದ್ರ ಬಗ್ಗೆ ಅದು ಉತ್ತರ ಕೊಡೋದಿಲ್ಲ. ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ ನಮ್ಮದು. ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ತಾರೆ. ಸರ್ ಮುಂದೆ ಚುನಾವಣೆ ಬಂದಾಗ ಯಾರ ಹೆಸರಲ್ಲಿ ಹೋಗ್ತೀರಿ? ಅಲ್ಲ, ಇನ್ನೂ ಚುನಾವಣೆ ಇನ್ನೂ 28ಕ್ಕೆ ಐತ್ರಿ. ಈಗ ಇನ್ನೂ 25ರಾಗ ಅದೀವಿ ನಾವು. ನಿಮ್ಮ ಸಲುವಾಗಿ ನಾವು ತಕ್ಷಣ ಕ್ರಮ ತಗೊಳ್ಳೋದಿಲ್ಲ. ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಆನ್ ಪ್ರಾಪರ್ ಟೈಮ್. ಅಂದರೆ ಯುವ ನಾಯಕರಿಗೆ ಅವಕಾಶಗಳೇನಾದ್ರು ನನಗೆ ಗೊತ್ತಿಲ್ಲಪ್ಪ, ಹೈಕಮಾಂಡ್ ನಿರ್ಧಾರ ಮಾಡೋದು. ನಾ ಜಗದೀಶ್ ಶೆಟ್ಟರ್ ಹೇಳೋಕ್ಕಾಗೋದಿಲ್ಲ. ಸರ್, ಈಗ CM DCM